ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಚೈನೀಸ್ ಫುಡ್ ಆದ ಮೋಮೋಸ್ ಮನೆಯಲ್ಲೇ ಮಾಡುತ್ತೇನೆ. ರೆಸ್ಟೋರೆಂಟ್ಗಿಂತಲೂ ಸೂಪರಾಗಿ ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡಿ ತಿನ್ನಬಹುದು. ಮತ್ತು ಸ್ಪೈಸಿಯಾದ ಮೋಮೋಸ್ ಚಟ್ನಿಯ ಜೊತೆ ಸವಿದರೆ ಬಹಳ ರುಚಿಯಾಗಿರೋದು. ಮೋಮೋಸ್ ಚಟ್ನಿ ಮತ್ತು ಮಯೋನೀಸ್ ಜೊತೆ ಸವಿದರೆ ಬಹಳ ರುಚಿಯಾಗಿರುತ್ತದೆ. ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟವಾಗುವುದು. ಬೆಳಗ್ಗೆ ನಾಷ್ಟಾ ಹೊತ್ತಿಗೆ ಅಥವಾ ಸಾಯಂಕಾಲ ಟೀ ಜೊತೆ ಸವಿದರೆ ಬಹಳ ರುಚಿಯಾಗಿರುವುದು. ಇದನ್ನು ಮಾಡಲು ನಾನು ಇಲ್ಲಿ ತುರಿದ ಎಲೆಕೋಸು, ಕೊತ್ತಂಬರಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹಸಿ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ ಜಜ್ಜಿದ್ದು ಮತ್ತು ಕ್ಯಾರೆಟ್ ತುರಿ. ನಾನು ಇಲ್ಲಿ ಮೋಮೋಸ್ ಮಾಡಲು 2 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ಪೂರಿ ಹದಕ್ಕೆ ಕಲಿಸಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಕಲಿಸಿಟ್ಟುಕೊಂಡು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸುತ್ತಲೂ ಸವರಿ ಈಗ ಇದನ್ನು ಒದ್ದೆ ಬಟ್ಟೆಯಿಂದ ಮುಚ್ಚಿಡಬೇಕು. ಇದು ನೆನೆಯುವಷ್ಟರಲ್ಲಿ ನಾವು ಮೋಮೋಸ್ಗೆ ಸ್ಟಫಿಂಗನ್ನು ತಯಾರಿ ಮಾಡಿಕೊಳ್ಳೋಣ. ಅದನ್ನು ಮಾಡಲು ನಾನು ಇಲ್ಲಿ ಒಂದು ದಪ್ಪ ತಳುವಿರೋ ಪಾತ್ರೆಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ. ಅದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬಾಡಿಸಿಕೊಳ್ಳಬೇಕು. ಬಹಳ ಬಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ಜಜ್ಜಿದ ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಬಾಡಿಸಿಕೊಳ್ಳಬೇಕು. ನಂತರ ತುರಿದು ಮತ್ತು ಹಿಂಡಿದ ಎಲೆಕೋಸನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಬಾಡಿಸಿಕೊಳ್ಳಬೇಕು. ನಂತರ ಇದಕ್ಕೆ ಕ್ಯಾರೆಟ್ ತುರಿಯನ್ನು ಹಾಕಿ ಕ್ಯಾಪ್ಸಿಕಮ್ಮನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಬಾಡಿಸಿಕೊಳ್ಳಬೇಕು. ಇಷ್ಟಾದರೆ ಸಾಕು. ಈಗ ಇದಕ್ಕೆ 1 ಚಮಚ ಗ್ರೀನ್ ಚಿಲ್ಲಿ ಸಾಸು ಮತ್ತು 1 ಚಮಚ ರೆಡ್ ಚಿಲ್ಲಿ ಸಾಸು ಮತ್ತು ಸ್ಪೈಸಿಯಾದ 1 ಚಮಚ ಮೋಮೋಸ್ ಚಟ್ನಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಕಾಳು ಮೆಣಸಿನ ಪೌಡ್ರನ್ನು ಹಾಕಿ ನಂತರ 1 ಚಮಚದಷ್ಟು ಸೋಯಾ ಸಾಸನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಕಟ್ ಮಾಡಿದ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಆರಲು ಬಿಡಬೇಕು. ಈಗ ಚೆನ್ನಾಗಿ ಆರಿದೆ. ಈಗ ಮೋಮೋಸನ್ನು ತಯಾರಿ ಮಾಡಿಕೊಳ್ಳೋಣ. ಕನಕವು ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ಚೆನ್ನಾಗಿ ಮಿಜ್ಜಿಕೊಂಡು ಪೂರಿ ಯಾವ ಥರ ಮಾಡುತ್ತೇವೋ ಆ ಥರ ಇದನ್ನು ಸಣ್ಣ ಸಣ್ಣ ಒಂದೇ ಸಮನಾದ ಉರುಳೆಯನ್ನು ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಮಾಡಿಕೊಂಡು ನಂತರ ಇದನ್ನು ಪೇಡೆ ಆಕಾರದಲ್ಲಿ ಎಲ್ಲವನ್ನು ಮಾಡಿ ಮೇಲೆ ಒದ್ದೆ ಬಟ್ಟೆಯಿಂದ ಮುಚ್ಚಿಡಬೇಕು. ಈಗ ಇದನ್ನು ಒಂದೇ ಅಳತೆಯಲ್ಲಿ ಇದನ್ನು ಮೈದಾ ಹಿಟ್ಟಿನಲ್ಲಿ ಎದ್ದಿ ಪುರಿಗಳನ್ನು ಒಂದೇ ಅಳತೆಯಲ್ಲಿ ಲಟ್ಟಿಸಿಕೊಳ್ಳಬೇಕು. ಎಲ್ಲವನ್ನು ಲಟ್ಟಿಸಿಟ್ಟುಕೊಂಡರೆ ಮೋಮೋಸ್ ತಯಾರಿಸಲು ಸುಲಭವಾಗುವುದು. ಈ ರೀತಿಯಾಗಿ ಲಟ್ಟಿಸಿಟ್ಟುಕೊಳ್ಳಬೇಕು. ನಂತರ ಒಂದು ಜರಡಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿಕೊಂಡು ಈಗ ಮೋಮೋಸ್ ತಯಾರಿಸಲು ಒಂದೊಂದೇ ಪುರಿಗೆ ನಮಗೆ ಎಷ್ಟು ಹೂರಣ ಬೇಕೋ ಅಷ್ಟು ನೋಡಿಕೊಂಡು ಹಾಕಿಕೊಂಡು ಈ ರೀತಿಯಾಗಿ ಮಡಚಿಕೊಂಡು ಈ ರೀತಿ ಮೋಮೋಸ್ ತಯಾರಿಸಿಕೊಳ್ಳಬೇಕು. ಈ ರೀತಿಯಾಗಿ ಮಡಚಿಕೊಳ್ಳಬೇಕು. ಇನ್ನೊಂದು ಮೋಮೋಸನ್ನು ನಿಮಗೆ ಮಾಡಿ ತೋರಿಸಿದ್ದೇನೆ. ಯಾವ ಆಕಾರದಲ್ಲಿ ಬೇಕಾದರೂ ನಾವು ಮಾಡಿಕೊಳ್ಳಬಹುದು. ನಂತರ ಈ ಥರ ಜರಡಿಗೆ ಹಾಕಿಕೊಂಡು ಕುದಿಯುವ ಒಂದು ನೀರಿಗೆ ಇಡ್ಲಿ ಥರ ಇದನ್ನು 10 ನಿಮಿಷ ಬೇಯಿಸಿಕೊಳ್ಳಬೇಕು. ಈಗ ಮೋಮೋಸ್ ರೆಡಿಯಾಗಿದೆ. ಇದನ್ನು ಸ್ಪೈಸಿಯಾದ ಮೋಮೋಸ್ ಚಟ್ನಿ ಮತ್ತು ಮಯೋನೀಸ್ ಜೊತೆ ಸವಿದರೆ ಬಹಳ ರುಚಿಯಾಗಿರುತ್ತದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ.